ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವು ನೋಡ್ತಾ ಇರೋ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ. ಈ ದೇವಸ್ಥಾನ ಬಂದು ಬೆಂಗಳೂರಿಂದ ಸುಮಾರು 430 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇರುತ್ತೆ. ಮತ್ತು ಉಡುಪಿಯಿಂದ 60 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮಂಗಳೂರಿಂದ 130 ಕಿಲೋಮೀಟರ್ ದೂರ, ಮುರುಡೇಶ್ವರಿಂದ 60 ಕಿಲೋಮೀಟ್ರು, ಕುಂದಾಪುರದಿಂದ 40 ಕಿಲೋಮೀಟರ್ ದೂರದಲ್ಲಿ ಈ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಬರುತ್ತೆ. ಸುಂದರವಾಗಿರುವಂಥ ದೇವಸ್ಥಾನ, ಒಳ್ಳೆ ಘಾಟ್ ಸೆಕ್ಷನ್ನಲ್ಲಿರುವಂಥ ದೇವಸ್ಥಾನ. ಮತ್ತು ಇದು ನಮ್ಗೆ ಕಾಣ್ತಾ ಇರೋದು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಪಾರ್ಕಿಂಗ್. ಇದು ನಾವಿಲ್ಲಿ ಕಾರನ್ನು ನಿಲ್ಲಿಸಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕು ಅಂತ ಪಾರ್ಕಿಂಗ್ ಸಿಗ್ತಾ ಇಲ್ಲ, ತುಂಬ ರಶ್ ಆಗಿದೆ ದೇವಸ್ಥಾನ ಎಲ್ಲ. ನಾವೀಗ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಗರ್ಭಗುಡಿಯಲ್ಲಿ ನಮಗೆ ದರ್ಶನ ಆಗುವಂಥ ಜಾಗ ಅದು. ಇದು ಮೇನ್ ಎಂಟ್ರೆನ್ಸು. ಮೇನ್ ಎಂಟ್ರೆನ್ಸಲ್ಲಿ ನೋಡಿ ನಮಗೆ 2 ದೊಡ್ಡ ಸ್ತಂಭಗಳು ಕಾಣ್ತಾ ಇದೆ. ತುಂಬ ಸುಂದರವಾಗಿರುವಂಥ ದೇವಸ್ಥಾನ ಇದು. ಮತ್ತು ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೀತದೆ, ಅನ್ನಪ್ರಾಶನ ನಡೀತದೆ. ಅನ್ನಪ್ರಾಶನ ಮಾಡಿದ್ರೆ ಇಲ್ಲಿ ಒಳ್ಳೆಯದಂತೆ ಚಿಕ್ಕ ಮಕ್ಕಳಿಗೆ. ಮತ್ತು ನೋಡಿ ಇಲ್ಲಿ ನಾವು ನೋಡ್ತಾ ಇರೋದೇ ಗರ್ಭಗುಡಿ, ತಾಯಿಯು ನಿಲ್ಸಿರುವಂಥ ಜಾಗ ಇದು. ಮೇಲ್ಗಡೆ ಕಲಶ ಇದೆಯಲ್ಲ, ಚಿಕ್ಕದಾಗಿ ಗರ್ಭಗುಡಿ ಇದೆ. ಮತ್ತು ಇದು ದೇವಸ್ಥಾನದಿಂದ ದರ್ಶನ ಮಾಡಿಕೊಂಡು ಆಚೆ ಬರುವಂಥ ಜಾಗ. ನೋಡಿ ಕಾಣ್ತಾ ಇದೆಯಲ್ಲ, ಇಲ್ಲೇ ಜನ ದರ್ಶನ ಮಾಡ್ಕೊಂಡು ಆಚೆ ಬರ್ತಾರೆ. ನೋಡಿ ಆಚೆ ಬರ್ತಾ ಇದ್ದಾರೆ ಜನ ದರ್ಶನ ಮಾಡಿಕೊಂಡು. ಮತ್ತು ಇಲ್ಲಿ ಪ್ರಸಾದ ಕೊಡ್ತಾರೆ, ಪ್ರಸಾದ ತಗೊಂಡು. ಮತ್ತು ಇಲ್ಲಿ ನಮ್ಮ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾನ ಇರುತ್ತೆ. ಮಧ್ಯಾಹ್ನ ನೈಟ್ ಎಲ್ಲ ಅನ್ನದಾನ ಇರುತ್ತೆ. ಆರಾಮಾಗಿ ಊಟ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಮತ್ತು ನಮಗೆ ಇಲ್ಲೊಂದು ಸೌಪರ್ಣಿಕಾ ನದಿ ಅಂತ ನದಿಗೆ ಹೋಗ್ಬೋದು ನಾವು. ದೇವಸ್ಥಾನದಿಂದ ಮುಂದೆ ಬಂದು ಅಲ್ಲಿಂದ ಆಟೋದಲ್ಲಿ ನಮಗೆ ಸೌಪರ್ಣಿಕಾ ನದಿಗೆ ಹೋಗ್ಬೇಕಂದ್ರೆ ಒಂದು 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲಿ ಬಂದು ಸ್ನಾನ ಮಾಡಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾರೆ. ನೋಡಿದ್ರಲ್ಲ ದೇವಸ್ಥಾನ ಹತ್ರ ನಮಗೆ ಕಾಟೇಜ್ ಎಲ್ಲ ಅವೈಲೇಬಲ್ ಆಗಿರುತ್ತೆ. ಮ್ಯಾಕ್ಸಿಮಮ್ 1500ಇಂದ 3000 4000 ಗಂಟ ನಮಗೆ ಕಾಟೇಜ್ಗಳೆಲ್ಲ ಸಿಗ್ತವೆ. ಮತ್ತು ದೇವಸ್ಥಾನದ್ದು ರೂಮ್ಸ್ ಎಲ್ಲ ಇದೆ, ನಾವು ಅದು ಚೆಕ್ ಮಾಡ್ಕೊಂಡು ತಗೋಬೋದು, ಯಾವ್ದು ಬೇಕಾದ್ರೆ ತಗೋಬೋದು ನಮಗೆ. ನೋಡಿ ಇಲ್ಲಿ ಇದೆ ಗರ್ಭಗುಡಿ. ಇನ್ನೂ ಒಂದು ಸತಿ ನೋಡಿ, ಇದೆ ಮೇನ್ ಗರ್ಭಗುಡಿ ತಾಯಿದು. ಕಲಶ ಎಲ್ಲ ನೋಡಿದ್ರೆ ಚಿಕ್ಕದಾಗಿದೆ ಒಳಗಡೆ ದೇವಸ್ಥಾನ. ಜನ ಎಲ್ಲ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ರೆ ಒಳಗಡೆ ತುಂಬ ರಶ್ ಆಗಿದೆ. ತುಂಬ ರಶ್ ಇದೆ, ಜನ ರಶ್ ಇದೆ. ಎಲ್ಲ ಜೆಂಟ್ಸ್ ಎಲ್ಲ ಕಂಪಲ್ಸರಿ ಬನೀನು ಶರ್ಟು ತೆಗಿಲೇಬೇಕಾಗ್ತದೆ ದರ್ಶನಕ್ಕೆ ಬರುವಾಗ. ಕಲಶ ನೋಡಿದ್ರೆ ತುಂಬ ಚೆನ್ನಾಗಿದೆ ಕಲಶನು. ಇಲ್ಲಿರುವಂಥ ಚಿಕ್ಕ ದೇವಸ್ಥಾನದಲ್ಲಿರುವಂಥ ಕೊಲ್ಲೂರು ಮೂಕಾಂಬಿಕೆ ದೇವಿ ತುಂಬ ಶಕ್ತಿ ಇರುವಂಥ ದೇವಸ್ಥಾನ ಇದು. ತುಂಬ ಪ್ರತಿನಿತ್ಯ ತುಂಬ ಜನ ಇಲ್ಲಿ ದರ್ಶನಕ್ಕೆ ಅಂತ ಬರ್ತಾರೆ. ಕೇರಳಸ್ ಅವರು ತುಂಬ ಜನ ಬರ್ತಾ ಇರ್ತಾರೆ. ಇಲ್ಲಿ ಜಾಸ್ತಿ ಜನ ಕೇರಳಸ್ ಅವರು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಅನ್ನದಾನವೂ ಇರುತ್ತೆ. ಡೈಲಿ ಮಧ್ಯಾಹ್ನ ನೈಟೆಲ್ಲ ಅನ್ನದಾನ ಇರುತ್ತೆ. ಪ್ರತಿ ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನದಾನ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಒಂದ್ಸತಿ ದರ್ಶನಕ್ಕೆ ಬಂದಾಗ ಊಟನೂ ಮಾಡಿಕೊಂಡು ನಾವು ಹೊರಡಬೇಕು. ನೋಡಿ ಸುಂದರವಾಗಿರುವಂಥ ರಥ, ತಾಯಿ ಆಚೆ ಬರುವಾಗ ಈ ರಥದಲ್ಲೇ ಆಚೆ ಬರೋದು. ನೋಡಿದ್ರೆ ಜನ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ತಾಯಿ ಮೂಲಸ್ಥಾನ ಬಂದು ಕೊಡಚಾದ್ರಿ ಬೆಟ್ಟ ಅಂತ. ಅಲ್ಲಿಗೆ ನಮ್ಮ ಕಾರುಗಳೆಲ್ಲ ಹೋಗೋದಿಲ್ಲ. ಇಲ್ಲಿಂದ ನೋಡಿ, ಇಲ್ಲಿ ಸ್ಟ್ಯಾಂಡ್ ಇದೆಯಲ್ಲ, ಈ ಸ್ಟ್ಯಾಂಡಿಂದ ಜಿಪ್ ಕರ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರಿಗೆ ಒಂದು 450 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ನಮ್ಗೆ ಒಟ್ಟಿಗೆ ಬೇಕು ಅಂದರೆ 800ರಿಂದ 900 1000 ರೂಪಾಯಿ ಗಂಟೆ ಇದೆ. ನೋಡಿ ತಾಯಿ ಜನ್ಮಸ್ಥಾನ ಇದು ಕೊಡಚಾದ್ರಿ ಬೆಟ್ಟ. ಮಳೆಗಾಲದಲ್ಲಿ ನೋಡೋಕ್ಕೆ ಬೆಟ್ಟದಿಂದ ಒಳ್ಳೆ ಲೊಕೇಶನ್ ಇರುತ್ತೆ. ಟ್ರೆಕ್ಕಿಂಗು ಬರ್ತಾರೆ ಇಲ್ಲಿಗೆ. ತುಂಬ ಸುಂದರವಾಗಿರುವಂಥ ಪ್ಲೇಸ್ ಇದು. ಈ ಕೊಡಚಾದ್ರಿ ಬೆಟ್ಟಕ್ಕೆ ನನಗೆ ಬರೋಕ್ಕಾಗಿಲ್ಲ. ಇನ್ನೊಂದು ಸತಿ ಬಂದಾಗ ಖಂಡಿತವಾಗಲೂ ಈ ಕೊಡಚಾದ್ರಿ ಬೆಟ್ಟ, ಈ ತಾಯಿ ಜನ್ಮಸ್ಥಾನ ಮಾಡಿರುವಂಥ ದೇವಸ್ಥಾನ ಮತ್ತು ಇದೆಲ್ಲ ವಿಡಿಯೋ ತೆಗೆದು ನಿಮಗೆ ಇನ್ನೊಂದು ಸತಿ ವಿಡಿಯೋ ಮಾಡ್ತೀನಿ. ತಪ್ಪದೆ ಈ ವಿಡಿಯೋನೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.